ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ ಬಿಕಮ್ಸ್ 4th largest ಸ್ಟಾಕ್ ಮಾರ್ಕೆಟ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು ನಿನ್ನೆ ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟ್ಸು ಬೀಟ್ ಮಾಡ್ತು 4th largest ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ನಿನ್ನೆ ಪ್ರಕಾರ, ಯಾಕಂದ್ರೆ ಇವತ್ತು ಮಾರ್ಕೆಟ್ ಕ್ರ್ಯಾಶ್ ಆದಮೇಲೆ ಮಾರ್ಕೆಟ್ ಕ್ಯಾಪ್ ಸ್ವಲ್ಪ ಕಮ್ಮಿ ಆಗಿರ್ತದೆ, ಆದರೆ ನಿನ್ನೆ ಪ್ರಕಾರ ಮಾರ್ಕೆಟ್ ಕ್ಯಾಪ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ 359 lakh crores ಇತ್ತು. ಇದು ಹಾಫ್ ಆಫ್ ದ ಇಂಡಿಯಾದ ಮಾರ್ಕೆಟ್ ಕ್ಯಾಪ್ ಬಂದಿದೆ ಲಾಸ್ಟ್ 4 yearsಲ್ಲಿ. ಚೈನೀಸ್ ಆ್ಯಂಡ್ ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟ್ಸು ಲಾಸ್ಟ್ 2 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದೆ. ಕೋವಿಡ್ ರೆಗ್ಯುಲೇಷನ್ಸಿಂದ ತುಂಬ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡ್ತಾಯಿದ್ರು. ಅದರಿಂದ ಎಕಾನಮಿಕ್ ಇಂಪ್ಯಾಕ್ಟ್ ಆಯಿತು ಹಾಗೂ ಚೈನೀಸ್ ಎಕಾನಮಿ ಇನ್ನೂ ರಿಕವರ್ ಆಗಿಲ್ಲ. ನ್ಯೂಸ್ ನಂಬರ್ 2, ನಿಫ್ಟಿ ಡೌನ್ ಬೈ 1.5% ಟುಡೇ. ಇವತ್ತು ಒಂದು ದೊಡ್ಡ ಫಾಲು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ. ನಿಫ್ಟಿ ಹಾಗೂ ಸೆನ್ಸೆಕ್ಸ್ 1.5% ಡೌನು. ಯುರೋಪಿಯನ್ ಮಾರ್ಕೆಟ್ಸು ಸ್ವಲ್ಪ ನೆಗೆಟಿವ್ ಆಗೇ ಇದೆ. ಈಗ ಸದ್ಯಕ್ಕೆ ಮಾರ್ಕೆಟ್ಸು 1 month ಲೋ ಹತ್ರ ಇದೆ. ಎಷ್ಟೋ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇವತ್ತು 2ರಿಂದ 6% ಬಿತ್ತು ಹಾಗೂ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು 3%ಕಿಂತ ಜಾಸ್ತಿ ಬಿದ್ದಿದೆ. ಇನ್ನೂ ಡೀಟೇಲ್ಸ್ ಇವತ್ತಿನ 7 PM ವಿಡಿಯೋಲಿ ಬರುತ್ತೆ. ನ್ಯೂಸ್ ನಂಬರ್ 3, ಜಪಾನ್ಸ್ ನಿಕ್ಕೆ ಟಚಸ್ 34-year ಪೀಕ್. ಜಪಾನ್ದು ನಿಕ್ಕೆ ಇಂಡೆಕ್ಸು 34-year ಪೀಕ್ ತಲುಪಿದೆ ನಿನ್ನೆ ಹಾಗೂ ಕರೆಂಟ್ ಲೆವೆಲು ಫೆಬ್ರವರಿ 1990ಯಲ್ಲಿ ಲಾಸ್ಟು ಬಂದಿತ್ತು. ಈ ರ್ಯಾಲಿ ಸದ್ಯಕ್ಕೆ ತುಂಬ ಚೆನ್ನಾಗಿ ಬಂದಿದೆ. 207 ಸ್ಟಾಕ್ಸು ಔಟ್ ಆಫ್ 225 ಸ್ಟಾಕ್ಸು ಮೇಲೆ ಹೋಗ್ತಾ ಇದೆ ಹಾಗೂ 9.2% 2024ಅಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಜಾಪನೀಸ್ ಮಾರ್ಕೆಟ್ಸು. ಬೇರೆ ಮಾರ್ಕೆಟ್ಸ್ ಕಂಪೇರ್ ಮಾಡಿದರೆ ಇದು ಹೈಯೆಸ್ಟ್ ಪರ್ಫಾರ್ಮೆನ್ಸು ಈ ವರ್ಷದಲ್ಲಿ. ಬೇರೆ ಎಷ್ಟೋ ಮಾರ್ಕೆಟ್ಸು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ 2024ಗೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. JSW ಗ್ರೂಪು 40,000 ಕೋಟಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸಿಗೆ ಇನ್ವೆಸ್ಟ್ ಮಾಡ್ತಾರೆ ಒರಿಸ್ಸಾಲಿ. ಹಾಗೂ JSW ಗ್ರೂಪು ಮತ್ತು ಚೈನಾದು SAIC ಮೋಟರ್ ಅಂದರೆ MG ಮೋಟರ್ ಅಂತ ಅವರು ಜಾಯಿಂಟ್ ವೆಂಚರ್ ಮಾಡ್ತಾರೆ ಇಂಡಿಯಾದಲ್ಲಿ ಹಾಗೂ ಅದರಲ್ಲಿ ಸುಮಾರು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಝೀ ಎಂಟರ್ಟೈನ್ಮೆಂಟ್ ಶೇರ್ಸ್ ಇವತ್ತು 32% ಬಿತ್ತು, ಯಾಕಂದರೆ ಅವರ ಮರ್ಜರ್ ಸೋನಿ ಗ್ರೂಪ್ ಜೊತೆಗೆ ಅದು ಕ್ಯಾನ್ಸಲ್ ಆಗಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 333 ಪಾಯಿಂಟ್ ಡೌನು 21,239ಗೆ ಕ್ಲೋಸ್ ಆಗಿದೆ, 1.54% ಡೌನು. ಸೆನ್ಸೆಕ್ಸು 1053 ಪಾಯಿಂಟ್ ಡೌನು 70,371ಗೆ ಕ್ಲೋಸ್ ಆಯಿತು. ನೀವು ನೋಡ್ಬೋದು, ಆ್ಯಕ್ಚುಲಿ ಓಪನಿಂಗಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಮತ್ತೆ ಹೆವಿಯಾಗಿ ಬಿತ್ತು, 21,193ವರೆಗೂ ಬಿದ್ದಿತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಿಪ್ಲಾ 7.05% ಅಪ್ಪು, ಸನ್ಫಾರ್ಮಾ 3.93% ಅಪ್ಪು, ಭಾರತಿ ಏರ್ಟೆಲ್ 3.05% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ಇಂಡ್ ಬ್ಯಾಂಕ್ 6.1% ಡೌನು, ಕೋಲ್ ಇಂಡಿಯಾ 5.89% ಡೌನು, ONGC 5.02% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವರುಣ್ ಬೆವರೇಜಸ್ 0.9% ಅಪ್ಪು, ಇಂಡಸ್ ಟವರ್ಸ್ 0.7% ಅಪ್ಪು, ABB ಇಂಡಿಯಾ 0.41% ಅಪ್ಪು. ಟಾಪ್ ಲೂಸರ್ಸು IRCTC 8.92% ಡೌನು, LIC ಇಂಡಿಯಾ 6.58% ಡೌನು, ಅದಾನಿ ಎನರ್ಜಿ 6.46% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು ಸ್ಟಾಕ್ಸ್ ಮೇಲೋಗಿದ್ದು ಬರೀ 322, ಕಮ್ಮಿ ಆಗಿದ್ದು 1,875, 15% ಅಪ್ಪು, 85% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,305 per ಗ್ರಾಮು, ಸಿಲ್ವರ್ 72 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.15 rupees, €1 90.57 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಇನ್ಫೋಸಿಸ್ 52-week ಹೈ 1,675, ಕ್ಲೋಸಿಂಗು 1,642. LIC 950 52-week ಹೈ, ಕ್ಲೋಸಿಂಗು 875. ಟಾಟಾ ಮೋಟರ್ಸ್ 828 52-week ಹೈ, ಕ್ಲೋಸಿಂಗು 800. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಲೋ. HDFC ಬ್ಯಾಂಕು 1,425 52-week ಲೋ, ಕ್ಲೋಸಿಂಗು 1,427. ಝೀ ಎಂಟರ್ಟೈನ್ಮೆಂಟ್ 153 52-week ಲೋ, ಕ್ಲೋಸಿಂಗ್ ಪ್ರೈಸ್ 156. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.56% ಅಪ್ಪು, ಜಾಪನೀಸ್ ಮಾರ್ಕೆಟ್ಸ್ 0.08% ಡೌನು, ಜರ್ಮನಿ 0.17% ಡೌನು, ಫ್ರಾನ್ಸ್ 0.24% ಡೌನು, UK 0.17% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.32% ಅಪ್ ಆಗಿತ್ತು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ని ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.